ನಾವು ಒಬ್ಬರ ಮನೆಗೆ ಹೋಗ್ತೇವೆ, ಬೆಳಗ್ಗೆ ಹೋಗ್ತೇವೆ, ಸೂರ್ಯೋದಯಕ್ಕೆ ಹೋದೇವಿ ಅಂತ ತಿಳ್ಕೊಳ್ಳಿ. ಹೊರಗೆ ಏನಿಲ್ಲ, ಕೆಟ್ಟ ಕಸ ಬಿದ್ದದ, ಬಾಗಿಲ ಮುಚ್ಚದ, ಒಳಗೆ ಜಗಳ ಮಾಡಕತ್ಯಾರ. ದೊಡ್ಡ ಜಗಳ ನಡೆದದ, ಒಳಗೆ ಯಾರೇ ಹೋಗ್ತಾರೆ? ಒಳಗೆ ಯಾರೇ ಹೋಗ್ತಾರೆ? ಬಾಗಿಲ ಬಡಿತಾರೆ, ಇನ್ನೊಮ್ಮೆರೆ ಕಡೆ ಹಾಯ್ತಾರೆ. ಎರಡು ಮನೆಗಳು ಸುಮ್ಮನೆ ತಾವು ಕಲ್ಪನಾ ಮಾಡಿ ಮನೆ ಸ್ವಚ್ಛ ಸುಂದರ ಇಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಬೇಗ ಮಲಗಬೇಕು, ಬೇಗ ಏಳಬೇಕು, ಆಲಸ್ಯ ಇದ್ದರೂ ಮಾಡಲಿಕ್ಕಾಗೋದಿಲ್ಲ, ಉತ್ಸಾಹ ಇರಬೇಕು. ಎಲ್ಲ ಇತ್ತು ಅಂದರೆ ಚೆಂದ ಆಗ್ತದೆ. ಸುಮ್ಮನೆ ಮಲಗದಲ್ಲಿಯೇ ಸ್ವಚ್ಛ ಆಗಲಿ, ಆಗೋದಿಲ್ಲ. ಅದೆಲ್ಲ ಆಗೋದಿಲ್ಲ. ಕನಸಲ್ಲ ಇದು, ದುಡಿಮೆ ಇದು. ಇದೇ ತಪಸ್ಸ. ದಿನಾಲೂ ಮನೆ ಕಳೆ ಎದ್ದು ಕಾಣುವಂಗೆ ಮಾಡೋದು ತಪಸ್ಸ ಇದೆ. ಈತ ಹೇಳೋದು ತಡ ಮಾಡಿ, ಇವ ಹೇಳುವುದರಾಗ ಮನೆ ಬೆಳಗ್ತಾ ಇರ್ತದೆ. ಹಂಗೆ ಮಾಡೋರು ತಪಸ್ವಿಗಳು, ಅವರು ಮನೆಯಾಗಿದ್ದವರು. ಇವೊಂದು ಆಫೀಸ್ ಅಷ್ಟೇ, ಅದು 4 ದಿವಸ ಸೂಟಿ ಇತ್ತು ಅಂದರೆ ಏನು ಆಫೀಸ, ಏನು ಮಾತು. ಕಸ ಗುಡಿಸೋರ್ರಿ ಅವರು ಏನ್ರಿ, ಸುಮ್ಮನೆ ಅಲ್ಲೊಂದಿಟ್ಟು ಒತ್ತಿ ಇಲ್ಲೊಂದಿಷ್ಟು ಒತ್ತಿ ಸಾಹೇಬ್ರ ಕುರ್ಚಿ ಸಮೀಪದಲ್ಲಿ ಅಟ್ಟು ಮಾಡಿ. ಅವರು ಸಾಹೇಬ್ರಿಗೆ ಅನ್ನಿಸ್ ಭಾಳ ಚಲೋದಾನೆ ಮನುಷ್ಯ, ಭಾಳ ಚಲೋದಾನ ಅಂತ. ಉಳಿದವ್ರಿಗೆ ಗೊತ್ತಿರ್ತದೆ ಅವ ಏನೂ ಮಾಡೋದಿಲ್ಲ ಅಂತ. ಹೀಗಾದರೆ ಎಲ್ಲರೇ ಚಂದ ಆಗ್ತದೆ, ಪರಿಸರ ನಿರ್ಮಾಣ ಆಗ್ತದೆ. ನಾವು ಮನ್ಯಾಗ ಇರಲಿ, ಮನೆ ಸ್ವರ್ಗ, ನಂದನವನ. ಆಫೀಸ್ದಾಗಿದ್ದರೆ ಆಫೀಸ್ ಸ್ವರ್ಗ. ಹೋದ್ರೆ ಕೆಳಗೆ ಬಂದವರು, ಕೆಲಸ ಮಾಡ್ಕೊಳ್ಳಿಕ್ಕೆ ಬಂದವರು ಇನ್ನೊಂದು ಕ್ಷಣ ಕೂಡಬೇಕು ಅನಿಸಬೇಕು. ಹಂಗೆ ವಾತಾವರಣ, ಆವಾಗ ಸ್ವರ್ಗವಾಗ್ತದೆ. ಅದಕ್ಕೆ ಪರಿಸರ ಬಹಳ ಮಹತ್ವದ್ದು. ನಾವೇ ನಿರ್ಮಾಣ ಮಾಡಿಕೊಳ್ಳುವ ಪರಿಸರ ಇದು ಸತ್ಸಂಗದ ಒಂದು ಭಾಗ. ಪರಿಸರದ ಸಂಘ, ಅದರ ಪರಿಣಾಮ ನಮ್ಮ ಮೇಲೆ ಆಗ್ತಾ ಇರ್ತದೆ, ಪರಿಣಾಮ ಆಗ್ತಿರ್ತದೆ. ಆದ್ದರಿಂದಲೇ ಮನೆ ವಾಸ್ತು ಅಂತ ನೋಡ್ತಾರಲ್ಲ, ಈ ವಾಸ್ತು ಅಲ್ಲ ನಾ ಹೇಳೋದು, ನೈಸರ್ಗಿಕ ವಾಸ್ತು. ನೈಸರ್ಗಿಕ ಯಾವ ಮನೆಯೊಳಗೆ ಪ್ರವೇಶ ಮಾಡಿದರೆ ಮನಸ್ಸು ಹಾಂಗೆ ಉಲಿತದೆ, ಅಂಥ ಪರಿಸರ ನಿರ್ಮಾಣ ಮಾಡಬೇಕಲ್ಲ, ಇರಬೇಕು. ಅದು ಮಹತ್ವದ್ದು. ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕಾಗ್ತದೆ. ನಮ್ಮಲ್ಲಿ ಉತ್ಸಾಹ ಬೇಕಾಗ್ತದೆ, ಸುಂದರ ಜೀವನ ಸಾಗಿಸಬೇಕಾಗ್ತದೆ. ಇಲ್ಲಿಕ ಪರಿಸರ ಸಿಗೋದಿಲ್ಲ, ಪರಿಸರ ಸಿಗೋದಿಲ್ಲ. ಇಲ್ಲಿ ಮಾಡಿದಾರಲ್ಲ, ನೋಡಿರಲ್ಲ ನೀವು. ಬರೋದ್ರೊಳಗಾಗಿ 3ಕ್ಕೆ ಕಸ ಹೊಡಿತಿರ್ತಾರೆ. ಇಲ್ಲಿ 3 ಗಂಟೆಗೆ ಯಾರು ಹೊಡಿತಾರೋ ಅವ್ರಿಗೆ ಯಾರು ಗೊತ್ತೂ ಇಲ್ಲ, ಅಂಥವ್ರು ಹೊಡಿತಾ ಇರ್ತಾರೆ. ಎಲ್ಲರೂ ಬರೋದ್ರಾಗ ಅವರ ಮರೆಯಾಗೆ ಹೋಗಿಬಿಟ್ಟಿರ್ತಾರೆ. ಆ ಬಳಿಕ ಸುವಾಸನೆ ತರೋರದಾರಿಲ್ಲ, ಎಲ್ಲ ಕಡೆ ಸುವಾಸಿಂಗ ಹವೆ ಹಾಕೋತ ತಿರುಗಾಡ್ತಾರೆ. ಇವೆಲ್ಲ ಅದಾವಂತ ತಣ್ಣ ಕೂತೇವಿ ಹೇಳಿ. ಏನು ಅವರೊಂದು ಸ್ವಲ್ಪ ಜನ ಮಾಡ್ತಾರೆ, ಅದರಿಂದ ಇದು ಸ್ವರ್ಗದಂಗೆ ಕಾಣಕತ್ಯದ. ಎಲ್ಲಿ ನಮಗೇನು ಸಂಬಂಧ ಅಂತ ಬಿಟ್ಟಿದ್ರೆ ಕಸದಾಗ ಯಾರೇ ಬಂದು ಕೂಡ್ತಾರೆ? ಏನದು ನೀತಿ ಶಾಸ್ತ್ರ ಹೇಳ್ತಾರೆ, ಬರೀ ಕಸ ಇಟ್ಕೊಂಡಾರ ಅಂತಾರಿಲ್ಲ ಹೇಳಿ. ಕಸ ಹೊಡ್ಯೋಕ್ಕಾಗಿಲ್ಲ.
ಕಸ ಹೊಡೆಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲ ಮಾಡಬಹುದು, ದೊಡ್ಡ ಉಪದೇಶ ಮಾಡ್ಬೋದು, ಭಾರಿ ಭಾರಿ ಉಪನ್ಯಾಸಗಳನ್ನು ಮಾಡಬಹುದು, ಆದರೆ ದಿನಾಲೂ ಕಸ ಗುಡಿಸೋದಾಗೋದಿಲ್ಲ. ಇದು ತಪಸ್ಸದ, ಅದು ಕಲಿತನಾಕ ಮಾತಾಡಬಹುದು. ಇದು ಕಲಿತು ಮಾತಾಡೋದಲ್ಲ, ಉತ್ಸಾಹದಿಂದ ಮಾಡೋದದ. ನಿರಂತರ ಉತ್ಸಾಹ ಉಳಿಸಿಕೊಳ್ಳೋದೇ ತಪಸ್ಸ. ಅದು ಭಾಳ ಕಷ್ಟದ. ಅದಕ್ಕೆ ಮನೆಯೊಳಗಿರುವ ಹೆಣ್ಣು ಮಕ್ಕಳದಾರಲ್ಲ, ಅವರೇ ನಿಜವಾದ ತಪಸ್ವಿಗಳು. ಯಾಕೆ? ಹೊಲಸಾಗುವ ಪ್ರಸಂಗಗಳು ಬಹಳ ಮನೆಯೊಳಗೆ. ಮಕ್ಕಳಿದ್ರಂತೂ ಮೆಲ ಹೊಲಸಾಗ್ತದೆ. ಇವರು ಸಾಹೇಬ್ರೇನೂ ಮಾಡೋರಲ್ಲ. ಇದೆಲ್ಲ ಹೊಲಸಾಗ್ಯದ, ಆ ಬಳಿಕ ಬರ್ತೀನಿ ಅಂತ ಹೋಗಿ ಹೊರಗೆ ಹೋಗಿ ಅಲ್ಲಿ ಎಲ್ಲರೇ ಕೂತು ಏನಾರೇ ತಿಂದು ಫೋನ್ ಮಾಡಿ ಸ್ವಚ್ಛ ಆಗ್ಯದೇನೋ ಅಂತೇಳಿ. ಇವಾಗೇನು ಗೊತ್ತು, ಸ್ವಚ್ಛ ಏನು ಸುಮ್ಮನೆ ಆಗ್ತದೆ. ಮತ್ತು ಬಂದು ಏನು ಮಾಡ್ತೀರಿ ಮನ್ಯಾಗೆಲ್ಲ? ಏನು ಮಾಡ್ತೀರಿ? ಬರೀ ಉಣ್ಣೋದು ತಂದಿಟ್ಬಿಟ್ರಿ, ಇನ್ನೇನದ ನಿಮಗೆ ಅಂತ ಇವ ಏನು ಮಾಡಿ ಬಂದಾನ? ಕುಡ್ದು ಬಂದಾನ ಅಷ್ಟೇ. ಇದಕ್ಕೆ ಜೀವನ ಅಂತ. ಸ್ವಚ್ಛ ಇಡೋದಲ್ಲ, ಇದ ಶ್ರೇಷ್ಠ ಕಾಯಕ. ಇದು ಕಾಯಕ. ಜೀವನದಾಗ ಮಾಡೋದೇನದ? ಸ್ವಚ್ಛ ಇಡೋದು. ಬಸವಣ್ಣವರ ಮಾತು ಎಷ್ಟು ಅದ್ಭುತದ. ಎಲ್ಲ ಮರೆತರೂ ಚಿಂತಿಲ್ಲ, ಅವ್ರ ಸಾಧನ ಒಂದೇ, ಅವ್ರದ್ದು ಸ್ವಚ್ಛತಾ. ಅಂತರಂಗ ಶುದ್ಧಿ ಅಷ್ಟೇ. ನೀವು ಎಲ್ಲ ವಚನ ಬಿಟ್ಟರೆ ನಡೀತದ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಎಲ್ಲಿ ಸ್ವಚ್ಛತೆ ಅಲ್ಲಿ ದೇವರು, ಎಲ್ಲಿ ಸ್ವಚ್ಛತೆ ಅಲ್ಲಿ ದೈವಾನುಭವ. ಇದು ಪರಿಸರ. ಎಷ್ಟು ಸರಳದ, ಆದರೆ ಎಷ್ಟು ಕಠಿಣದ. ಅದಕ್ಕಾಗಿ ಜೀವನ ಸುರಳೀತ ಆರೋಗ್ಯ ಚೆನ್ನಾಗಿರಬೇಕು, ಉತ್ಸಾಹ ಇರಬೇಕು, ಅಂದರೆ ಕೆಲಸ ಮಾಡೋಕ್ಕಾಗ್ತದೆ. ಆವಾಗ ಪರಿಸರವನ್ನು ಚೆನ್ನಾಗಿಡೋಕ್ಕಾಗ್ತದೆ. ಮೆಲ ಹಾಸಿಗೆ ಹಿಡಿತಿದ್ದ ಹೇಳಿ, ಯಾವಾಗರೇ ಒಮ್ಮೆ 2 ಕರೆ ಮಲ್ಕೊಳ್ಳೋದು, 12 ಕರೆ ಮಲ್ಕೊಳ್ಳೋದು, ಹೆಂಗರೆ ಇರೋ ಮನುಷ್ಯನಿಗೆ ಬೆಳಿಗ್ಗೆ ಸುಂದರಗೊಳಿಸ್ಲಿಕ್ಕೆ ಆಗ್ತದೇನು ಹೇಳಿ? ಎಂಥ ಕೆಲ ಮನೆಗಳದಾವ, ಏನು ಸ್ವಚ್ಛತಾ, ಏನು ಸೌಂದರ್ಯ. ಮತ್ತು ಏನಿಲ್ಲ ಮನ್ಯಾಗ, ಏನು ಬೆಳ್ಳಿ ಬಂಗಾರ ಮುತ್ತ ರತ್ನ ಇರ್ತಾವೇನು? ಏನೂ ಇಲ್ಲ. ಆದರೆ ಸಾದಾ ಮನೆಗಳನ್ನೇ ಅಸಾಮಾನ್ಯ ಮಾಡಿಬಿಟ್ಟಿರ್ತಾರೆ. ಎದರಿಂದ? ಉತ್ಸಾಹದಿಂದ. ಅದು ಪರಿಸರ. ವಸ್ತು ಪರಿಸರ ಬಹಳ ಮಹತ್ವದ್ದು. ಇದು ಯಾವ ವಸ್ತು ಮನೆಯೊಳಗಿರಬೇಕು, ಎಂಥ ವಸ್ತು ಇದ್ದರೆ ಮನಸ್ಸು ಅರಳುತ್ತದೆ ಗೊತ್ತಿರಬೇಕು. ಮನ್ಯಾಗ ಮನೆಯದು ಅಲ್ಲೇ ಮನ್ಯಾಗ 4-6 ಮಂದಿ ಅಲ್ಲೇ ಕುರಿ ಕಟ್ಟ್ಯಾರ, ಅಲ್ಲೇ ಕೋಳಿ ಒಳಗೆ ಬಿಟ್ಟಾರ, ಬಾಗಿಲ ಹಾಕಿ ಮಕ್ಕೊಂಡಾರ. ಎಲ್ಲ ಅಲ್ಲೇ, ಎಲ್ಲ ಅವು ಅಲ್ಲೇ, ಇವನು ಅಲ್ಲೇ, ಇವರು ಅಲ್ಲೇ, ಮಕ್ಕಳು ಅಲ್ಲೇ. ಇನ್ಯಾವ ಸ್ವರ್ಗ? ಎಲ್ಲರೂ ಹೇಳಿದರು ಕುರಿ ಹೊರಗೆ ಕಟ್ಟು, ಒಳಗೆ ಆರಾಮಿರುವ. ಇಲ್ಲ, ನಮ್ಮ ಕುರಿ ಹಂಗಾಗೋದಿಲ್ಲ. ಪರಿಸರ ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ಮನೆಯೊಳಗೆ ನಮ್ಮ ಸಮೀಪ ಸುತ್ತ ಮುತ್ತ ನೆರೆ
ನೆರೆಹೊರೆಯವರಂತೇವಲ್ಲ, ಬರೇ ನಮ್ಮಷ್ಟಕ್ಕೆ ಇದ್ದರೂ ಆಗೋದಿಲ್ಲ, ನೆರೆ ಹೊರೆ ಸಹಿತ ಹಂಗೆ ಆಯಿತು ಅಂದರೆ ಅವಾಗೇನು ಭಾರತವಾಗ್ತದೆ. ನೆರೆ ಒಂದು ಮನೆ ಸುಧಾರಿಸ್ತು, ಸುತ್ತಮುತ್ತ ಇರುವ ಮನೆಗಳೆಲ್ಲ ಸುಧಾರಿಸಿದರೆ ಆವಾಗ ಪರಿಸರ ಇರಬೇಕು ಇಂಥಲ್ಲೇ. ಇದು ವಸ್ತು ಪರಿಸರ. ನಾವು ಸತ್ಸಂಗ ಅಂದ ಕೂಡಲೇ ಏನು ತಿಳ್ಕೊಂಡೇವಿ, ಇದೇ ಪುರಾಣ ಹೇಳೋದು ಕೇಳೋದು ಹೀಗಲ್ಲ. ಸತ್ಸಂಗ ಅಂದರೆ ಭಾಳ ದೊಡ್ಡದು. ಅದು ವಸ್ತು ಸಂಘ, ಅಲ್ಲಿಂದ ಸುತ್ತಮುತ್ತ ಪರಿಸರದ ಸಂಘ, ಚಲೋ ಪರಿಸರ ಇರಬೇಕು, ಬಹಳ ಸುಂದರವಾದ ಪರಿಸರ. ಅಂಥಲ್ಲಿ ನಾವೇನು ಶಾಂತವಾಗಿ ಇರ್ತೇವಲ್ಲ, ಕೂಡ್ತೇವಲ್ಲ, ಮನಸ್ಸಿನಲ್ಲಿ ಶಾಂತಿ ಈಗ ತುಂಬಿಕೊಳ್ಳುತ್ತದೆ. ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಬುದ್ಧಿ ಸುಂದರ ಕೆಲಸ ಮಾಡ್ತದೆ. ಆಗ ವ್ಯಕ್ತಿತ್ವ ಅರಳಕ್ಕೆ ಶುರುವಾಗ್ತದೆ. ಅಂಥ ಶಾಂತಿ. ಅದಕ್ಕೆ ಋಷಿಗಳು ಏನು ಮಾಡ್ತಿದ್ರು ಅಂದರೆ ಗಿಡಗಂಟೆಗಳ ಮಧ್ಯದಲ್ಲಿಯೇ ವಾಸ. ಅವರ ಋಷಿ ಆಶ್ರಮ ಅಂತ ಕರೀತಾರಲ್ಲ, ಅಲ್ಲೇನಿರ್ತಾವ, ಏನಿರ್ತಾವ? ಏನು ಭಾರಿ ಭಾರಿ ಅರಮನೆ ಅಂತ ಅರಮನೆ ಇರ್ತಾವೇನು? ಏನೂ ಇರೋದಿಲ್ಲ, ಗಿಡಗಂಟೆಗಳಷ್ಟೆ. ಆಶ್ರಮಗಳಂದರೆ ನೀರ ಹಸಿರ, ನೀರ ಹಸಿರ, ಬೆಳಕ ಗಾಳಿ, ಆ ಬಳಿಕ ಪಕ್ಷಿಗಳು ಅಂಥವು ಇಂಥವು, ಇಷ್ಟು ಪರಿಸರ. ಅದು ಸುಂದರವಾದ ಪರಿಸರ. ಈಗ ಮಾಡ್ಯಾರಲ್ಲ, ಇದೆಲ್ಲ ಹಸಿರ. ಅದು ನೀವು ಎಲ್ಲಿ ನೋಡಿದರೂ ಏನು ದೊಡ್ಡದೇನು ಕಾಣೋದಿಲ್ಲ. ಇಲ್ಲಿ ಏನು ಭಾರಿ ಒಂದು ಬಿಲ್ಡಿಂಗ್ ಏನೂ ಇಲ್ಲ, ಇದೇ ಹಸಿರ. ಅದಕ್ಕೆ ನಾವು ಆರಾಮ್ ಕೂತೇವೆ. ಇಲ್ಲೇ ಹಸಿರ ಇತ್ತು ಅಂದರೆ ಏನು ಕಾಣಿಸೋದಿಲ್ಲ, ಕೇವಲ ಹಸಿರ, ನಿಸರ್ಗ, ಶಾಂತ. ಇಷ್ಟೆಲ್ಲ ಗಿಡಗಳಿದ್ದರೂ ಸಹಿತ ಒಂದರೆ ಗಿಡ ಯಾರಿಗಾರೆ ತಾಪ ಮಾಡೇದೇನು? ಗದ್ಲಾರೆ ಮಾಡೇದೇನು? ಇಲ್ಲ. ಎಷ್ಟು ಶಾಂತದ. ಇಂಥ ಪರಿಸರದೊಳಗೆ ಮನಸ್ಸ ಇತ್ತು ಅಂದರೆ, ಅಥವಾ ಒಬ್ಬ ವ್ಯಕ್ತಿ ಬೆಳೆದ ಅಂದರೆ, ಆ ಬೆಳೆಯೋದು ಬಹಳ ಅದ್ಭುತವಾಗಿರುತ್ತೆ. ಅದಕ್ಕಾಗಿ ಪರಿಸರ ಬಹಳ ಮಹತ್ವದ್ದು. ನಾವು ನಿರ್ಮಾಣ ಮಾಡ್ಕೋಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ಮನೆಯ ಪರಿಸರ, ಆ ಬಳಿಕ ಒಂದಿಷ್ಟು ವಿಶ್ವದ ಪರಿಸರ. ಅಲ್ಲಿಂದ ಎಲ್ಲವನ್ನ ಮೀರಿ ವಿಶ್ವದತ್ತ ನಮ್ಮ ಲಕ್ಷ್ಯ ಸೆಳೆಯೋದು. ಆಕಾಶದೊಳಗಿರುವಂತೆಲ್ಲ ಕಾಯಗಳು, ಸುತ್ತಮುತ್ತ ವಿಸ್ತಾರವಾಗಿ ಹರಡಿದಂಥ ಪ್ರದೇಶ ಎಲ್ಲವೂ ಪರಿಸರ, ವಿಸ್ತಾರವಾದ ಪರಿಸರ. ಎಷ್ಟು ಸ್ವಚ್ಛ ಆಕಾಶ, ಏನಿಲ್ಲ ಅಲ್ಲಿ. ಬೆಳಕ, ಎಷ್ಟು ಸ್ವಚ್ಛ ಬೆಳಕ, ಹೊಲಸಾದ ಬೆಳಕಂತ ಎಲ್ಲರೇ ಅದ ಏನು? ಎಲ್ಲವೂ ಹೊಲಸಾಗ್ತಾವ, ಬೆಳಕು ಹೊಲಸಾಗ್ತದೆ. ಒಂದು ದೀಪ ಸಾಕು ಜ್ಞಾನಿಯಾಗೋದಕ್ಕೆ, ಒಂದು ದೀಪ ಸಾಕು. ಪರಿಸರ ಅದು. ಒಬ್ಬ ಹೆಣ್ಮಗಳು ಪಟಾಚಾರ ಅಂತ ಆಕೆ ಹೆಸರು. ಆಕೆಯ ಪತಿ ಇಬ್ಬರು ಸಣ್ಣವರು, ಮನೆ ಬಿಟ್ಟು ಏನು ಲಗ್ನ ಆಗಿ ಹೋದರು, ದೂರ ಹೋದರು. ಇದೊಂದು 2,500 ವರ್ಷದ ಹಿಂದೆ ನಡೆದ ಒಂದು ಘಟನೆ. ಪಟಾಚಾರ
ತಾಯಿ ತಂದೆ ಕಳಿಸಿಕೊಟ್ರು ಈ ಮಗಳನ್ನು. ಆದರೆ ಏನು ಲಗ್ನ ಆಗಿತ್ತೋ, ಇವರು ಶ್ರೀಮಂತರು. ತಾಯಿ ತಂದೆಗಳು ಶ್ರೀಮಂತ ಅಳಿಯನ್ನು ಮಾಡಬೇಕಂತ ಅವ್ರದ್ದು. ಈಕೆ ಒಬ್ಬ ಒಕ್ಕಲಿಗನ ಸಾದಾ ಹುಡುಗ, ಬಡ ಹುಡುಗ, ದುಡಿಯೋ ಹುಡುಗ. ಅವನು ಕೂಡ ಲಗ್ನ ಮಾಡಕೋಬೇಕಂತ ಆಕೆ. ಕೊನೆಗೆ ಎಲ್ಲರ ವಿರೋಧವಾಗಿ ಆಕೆ ಲಗ್ನ ಆದ್ಲು. ಆ ಹುಡುಗನು ಕೂಡ, ಹುಡುಗನಿಗೂ ಏನೂ ಹಣ ಇಲ್ಲ, ಅದರ ಶಕ್ತಿ, ದುಡಿಯೋ ಮನುಷ್ಯ. ಆತ ತನ್ನ ಹೆಂಡತಿಯನ್ನು ಕರ್ಕೊಂಡು ದೊಡ್ಡ ತ್ಯಾಗ, ಹುಡುಗನ ಸಲುವಾಗಿ ತ್ಯಾಗ ಮಾಡಿದ್ಲು. ಮನೆ ತ್ಯಾಗ. ಮನೆಯವರು ಹೇಳಿದರು, ಅವ ನೀ ಲಗ್ನ ಆದೆ ಅಂದ್ರೆ ನಮ್ಮ ಮನೆಗೆ ಬರಬೇಡ. ನಮ್ಮ ಮನೆ ದೊಡ್ಡದು, ಇದು ಸಿರಿವಂತ ಮನೆ, ಸಂಬಂಧಗಳು ನಮ್ಮ ದೊಡ್ಡ ದೊಡ್ಡ. ಇಂಥ ಬಡ ಹುಡುಗನ್ನ ಲಗ್ನ ಆದರೆ ನಮ್ಮ ಗತಿ ಏನು? ಮತ್ತಿವ ಒಂದು ದುಡ್ಡು ತಗೊಳಕ್ಕೂ ತಯಾರಿರಲಿಲ್ಲ ಮಾವನ ಕಡೆಯಿಂದ. ಇದು ಸಮಸ್ಯೆ. ಅವರು ಹೇಳಿದರು, ಮನೆ ಕಟ್ಟಿ ಕೊಡ್ತೇವೆ, ಬೇಕಾದ್ರೆ ಮನೆ ಚಲೋ ಮನೆ ಕೊಡ್ತೇವೆ, ಹೊಲ ಕೊಡ್ತೇವೆ, ಮಾಡು ಅಂದ್ರೆ. ಇಲ್ಲ ಅಂತ, ನಿಮ್ಮ ತಗೊಳ್ಳೋದಿಲ್ಲ, ನಾನು ಬದುಕೋದು ಅದೇ ರೀತಿ. ಎಂಥವನ್ನ ಲಗ್ನ ಮಾಡಿದ ಬಳಿಕ ಅವರು ಮನೆಯಾಗಿ ಇಟ್ಕೊಳ್ಳಿಲ್ಲ. ಇಬ್ಬರು ಹೊರಟು ಹೋದರು, ಮನೆಗೆ ಬರಬೇಡ ಅಂತ ಹೇಳಿದರು. ಇವ್ರ ಮನೆಯಾಗೂ ಏನೂ ಇಲ್ಲ. ಅವರು ಇಬ್ಬರು ಹೋಯಿತು, ದೂರ ಹೋಗಿ ಅಲ್ಲಿಂದ ಜೀವನ ಬಹಳ ಚಂದ ಸಾಗಿಸ್ತಿದ್ರು. ಯಾಕೆ? ಇಬ್ಬರು ದುಡಿಮೆಯನ್ನು ಪ್ರೀತಿಸಿದವರೇ ವಿನಃ ದುಡ್ಡನ್ನು ಪ್ರೀತಿಸಿದವರಲ್ಲ. ಸುಂದರ ಜೀವನ ಸಾಗಿಸಿದ್ರು. ಒಂದು ಮಕ್ಕಳಾದು ಒಂದೆರಡು. ಆವಾಗ ಪಟಾಚಾರ ಆಕೆಗೆ ಅನ್ನಿಸ್ತು, ನಮ್ಮ ತಾಯಿ ತಂದೆಗಳಿಗೆ ಈ ಮಕ್ಕಳನ್ನು ತೋರಿಸ್ಬೇಕು ಅಂತ. ಅವು 3-4 ವರ್ಷ ವಯಸ್ಸು. ಅಂಥ 2 ಸುಂದರ ಮಕ್ಕಳು. ದುಡಿಯುವ ಪತಿ ಮಸ್ತಾಗಿ ದುಡಿತಾ ಇದ್ದ, ಯಾವ ಕೊರತೆಯೂ ಇರಲಿಲ್ಲ, ಯಾರದನ್ನೂ ಬಯಸವನಲ್ಲ. ಮಾವಂದೇ ಬಯಸಿಲ್ಲಾದ ಬಳಿಕ ಇನ್ನೊಬ್ಬರದನ್ನೇನು ಬಯಸ್ತಾನ? ಇಂಥ ಜೀವನ. ಇಬ್ಬರು ಆರೋಗ್ಯ ಅಷ್ಟೇ ಅದ್ಭುತವಾದ ಆರೋಗ್ಯ, ಸಶಕ್ತ. ಯಾಕೆ? ದುಡಿಯೋರು ಇಬ್ಬರು. ಪಟಾಚಾರ ಪತಿಗೆ ಹೇಳಿದ್ಲು, ನನಗೆ ಯಾಕೋ ನಮ್ಮ ಮನೆಗೆ ಹೋಗಬೇಕು, ಹೋಗಿ ಮಕ್ಕಳನ್ನು ತೋರಿಸ್ಬೇಕು, ಮತ್ತು ನಮ್ಮ ಜೀವನ ಎಷ್ಟು ಚೆನ್ನಾಗ್ಯದ ಅವರಿಗೂ ಒಂದಿಷ್ಟು ಗೊತ್ತಾಗಲಿ. ಅವರು ತಾಯಿ ಅದಾಳ, ಮನ್ಯಾಗ ತಂದೆ ಅದಾನ, ಒಂದಿಷ್ಟು ನನ್ನ ಮನಸ್ಸು ಆ ಕಡೆ ಹರಿತಾ ಅದ, ಹೋಗೋಣ ಅಂದ್ಲು. ಆವಾಗ ಹುಡುಗ ಏನು ಹೇಳ್ದ, ಅವರು ಬರಬೇಡತ್ ಹೇಳಿದಾರ, ಬ್ಯಾಡತ್ ಹೇಳಿದವ್ರ ಮನೆಗೆ ಹೋಗೋದು ಹೆಂಗೆ ಅಂತವ. ಅವ ಎಷ್ಟು ಸ್ವಾಭಿಮಾನಿ. ಬೇಡ ಅಂತೇಳಿ ನಮ್ಮ ಮನೆ ಬಾಗಿಲ್ದಾಗೆ, ನಮ್ಮ ಇದ್ರಾಗ ಹೊಸ್ತಲ ಕಾಲು ಹಾಕಬೇಡ ಅಂತ ಹೇಳ್ಯಾರ, ಇನ್ಹ್ಯಾಂಗೆ ಹೋಗೋದು ಅಂದ. ಆಕೆ ಹೇಳಿದ್ಲು, ಹಂಗೆ ಹುರುಪಿನಾಗ ಅವಾಗ ಏನೋ ಒಂದು ಭಾವನಾದಾಗ ಅಂದಿರ್ತಾರೆ, ಅದನ್ನೇ ಕರೆ ಮಾಡಿಕೊಂಡು ಮತ್ತು ನಮ್ಮದು 4-6 ವರ್ಷ ಅದು. ಈಗ ಇಂಥದ್ರಾಗ ಎಲ್ಲ ಮರೆತು ಹೋಗಿರ್ತದ, ಹೋಗೋಣ ಅಂದ್ಲು. ಆವಾಗ ಆತ ಆಯಿತು ಹೋಗೋಣ ಅಂತ ಎಲ್ಲ ಮಕ್ಕಳನ್ನು ಕರ್ಕೊಂಡು ಆತ ಹೊರಟ. ಅರಣ್ಯದ ಭಾಗ ಇತ್ತು, ಅರಣ್ಯ ದಾಟಿ ಹೋಗಬೇಕಲ್ಲ. ಅರಣ್ಯದ ಭಾಗಕ್ಕೆ ಬಂದಾಗ ಮಳೆ ಬೀಳಕ್ಕೆ ಶುರುವಾಯಿತು, ಕತ್ತಲೆ ಆಯಿತು. ಆವಾಗ ಆತ ಪತಿ ಒಂದಿಷ್ಟು ಕಟ್ಟಿಗೆ ಆಯ್ಕೆ ಮಾಡ್ಕೊಂಬಂದು ಅಲ್ಲಿಂದ ಕಾಯಿಸಬೇಕಲ್ಲ. ತಂಪು ವಾತಾವರಣ, ಮಳೆ ಬಂದು ನಿಂತು ಹೋಗಿತ್ತು, ತಂಪು ವಾತಾವರಣ ಇತ್ತು. ಆವಾಗ ಕಟ್ಟಿಗೆ ತರಕವ ಹೋದ. ಇವರು ಕೂತಿದ್ರು, ಮಕ್ಕಳು 2, ಈಕೆ.
ಕಟ್ಟಿಗೆ ತರಕ್ಕೆ ಹೋದ. ಈಕೆ ಕಲ್ಲ ಪಲ್ಲ ಜೋಡಿಸಿ ಮಾಡಿ ಅದನ್ನು ಇಟ್ಟಿದ್ಲು. ಕಟ್ಟಿಗೆ ತರಕ್ಕೆ ಹೋದ, ಬರಲೇ ಇಲ್ಲ. ಆಕೆ ಗಾಬರಿ ಆದ್ಲು, ಯಾರೂ ಇಲ್ಲ, ಅರಣ್ಯ. ಎರಡು ಮಕ್ಕಳು, ತಾನೊಬ್ಬಳೇ. ಆತ ಎಲ್ಲಿ ಹೋದ? ಹುಡುಕ್ಯಾಡೋದು ಹೆಂಗೆ ಈಗ? ಮಕ್ಕಳನ್ನು ಕಟ್ಕೊಂಡು ಹುಡುಕ್ಯಾಡೋದು ಹೆಂಗೆ ಕತ್ಲ್ಯಾಗ? ಅದಕ್ಕೆ ಈಗ ಬಂದಾನ ಆಗ ಬಂದಾನ ಅಂತ ದಾರಿ ಕಾಯ್ಕೋತ ರಾತ್ರಿ ಕಳೆದ್ಲು. ಬೆಳಿಗ್ಗೆ ಹುಡುಗರು ಎದ್ರು. ಆಕೆನೂ ಆ ಹುಡುಗರನ್ನ ಕಟ್ಕೊಂಡು ಹುಡುಕ್ಯಾಡಕ್ಕೆ ಹೊಂಟ್ಲು. ಅರಣ್ಯದಾಗ ಬಿಟ್ಟು ಹೋಗ್ಲಿಕ್ಕೆ ಆಗ್ತದೆ? ಇಲ್ಲೇ ಹುಡುಗರು ಕೂಡಿಸಿ ನೋಡಿ ಬರ್ತೀನಿ ಅನ್ನೋಕ್ಕಾಗತ್ತೆ? ಅವು ಎರಡು ಹುಡುಗರನ್ನ ಒಂದು ಎತ್ಕೊಂಡು ಒಂದು ಕೈ ಹಿಡ್ಕೊಂಡು ಹುಡುಕ್ಯಾಡಕ್ಕೆ ಹೋದ್ಲು. ಸ್ವಲ್ಪ ದೂರ ಹೋಗೋದ್ರಾಗ ಗಂಡನ ಹೆಣ ಬಿದ್ದಿತ್ತು. ಏನವ ಹೋಗಿದ್ದ ಕಟ್ಟಿಗೆ ಮುರ್ಯಾಗ ಅಲ್ಲೇ ಒಂದು ಹಾವಿತ್ತು, ಕಡ್ದು ಬಿಟ್ಟಿತ್ತು. ಜೀವನ ಎಂಥ ಸ್ವರ್ಗದ ಜೀವನ ಇತ್ತು, ಒಂದೇ ಕ್ಷಣಕ್ಕೆ ಮರೆಯಾಯಿತು. ಸುಖದ ಜೀವನದಾಗ ದುಃಖ ತಲೆದವು. ಸುಖದ ಅಮೃತ ಮರೆಯಾಗಿ ಹೋಯಿತು, ದುಃಖದ ವಿಷ ತುಂಬಿತೋ. ಈಗೆಲ್ಲಿ ಹೋಗೋದು? ಹೋಗೋದೆಲ್ಲಿ? ಆಕೆ ಕಣ್ಣೀರ ಸುರಿಸೋ ಕ್ಷಣನೂ ಅಲ್ಲ, ಹುಡುಗರು ಅರಣ್ಯದಾಗಿರೋ ಕ್ಷಣನೂ ಅಲ್ಲ. ಯಾವಾಗ ಏನಾಗತ್ತೆ ಗೊತ್ತಿಲ್ಲ. ಈಗ ಬೆಳಕಾಗ್ಯದ, ಬೆಳಕು ಮುಗಿಯೋದ್ರಾಗ ಎಲ್ಲರೇ ಹೊರಟು ಹೋಗ್ಬೇಕು ಹೊರಗೆ. ಎಂಥ ಕಷ್ಟ ಇರಬೇಕು. ಆ ಎರಡೂ ಹುಡುಗರನ್ನ ಕಟ್ಕೊಂಡು ಹೊರಟ್ಲು. ಯಾರ ಕಡೆ? ಊರ ಕಡೆ, ತನ್ನೂರ ಕಡೆ. ಇನ್ನು ಗಂಡನೇ ಹೋದ. ಏನು ಮಾಡೋದು? ಏನೂ ಮಾಡಲಿಕ್ಕೂ ಆಗೋದಿಲ್ಲ. ಅರಣ್ಯದಾಗ ಇನ್ನೇನು ಮಾಡೋಕ್ಕಾಗತ್ತೆ? ಆ ಶವ ಸಹಿತ ಏನೂ ಮಾಡಲಿಕ್ಕಾಗಲಿಲ್ಲ. ಯಾಕೆ? ಏನೂ ಇಲ್ಲ ಅಲ್ಲಿ. ಎಲ್ಲ ಕಣ್ಣೀರ ಸುರಿಸ್ತಾ ಹುಡುಗರನ್ನ ಎತ್ಕೊಂಡು ಆಕೆ ಮನೆ ಕಡೆ ಬಂದ್ಲು. ಸಾಯಂಕಾಲ ವೇಳೆಯಾಗಿತ್ತು. ಅದು ಇವರು ಬಂದಿದ್ದು ಈಚೆ ಕಡೆ ನಡುವ ಹೊಳೆ ಆಚೆ ಕಡೆ ಅವ್ರ ಊರ, ತವರೂರ. ಈ ಕಡೆ ಬಂದ್ಲು. ತವರೂರ ನೋಡಿದ್ಲು. ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು. ಆಸರದ ತಾಯಿ ಅದಾಳ ಮನ್ಯಾಗ, ತಂದೆ ಅದಾನ, ಭಾರಿ ಸಿರಿವಂತರಿದಾರ. ಈಗ ನಾನು ಅನಾಥಳು, ಗಂಡನೇ ಹೋದ. ಈಗ ಈ ಮಕ್ಕಳ ಸಲುವಾಗಿ ಆದರೂ ಈ ಮನೆಗೆ ಹೋಗೋಣ ಅಂತ ಬಂದಿದ್ಲಲ್ಲ. ಇನ್ನೇನು ಹೊಳೆ ನೀರ ದಾಟಬೇಕು. ಅದು ರಾತ್ರಿ ಇಲ್ಲಿ ಅರಣ್ಯದಾಗ ಮಳೆ ಬಂದಿತ್ತಲ್ಲ, ಅದು ಭಾರೀ ಮಳೆ ಈ ಊರಾಗ ಆಗಿತ್ತು. ಭಾರೀ ದೊಡ್ಡ ಮಳೆ ಆಗಿತ್ತು. ಆಕೆ ಅದು ಬೆಳಗ್ಗೆ ಎಲ್ಲ ಮುಗಿದು ಹೋಗಿತ್ತು. ಇಲ್ಲಿಗೆ ಬಂದ್ಲು. ಆ ಹೊಳೆ ದಾಟಬೇಕಲ್ಲ, ನೀರು ಬರ್ತಿತ್ತು. ಅದು ಸುಮಾರು ಒಂದು 4 ಫೂಟ ನೀರ. ಮಕ್ಕಳು, ಸಣ್ಣ ಮಕ್ಕಳನ್ನು ಕಟ್ಕೊಂಡು ದಾರಿ ದಾಟಬೇಕಲ್ಲ, ಹೊಳೆ ದಾಟಬೇಕು. ಆಕೆ ಒಂದು ಕೂಸು ಕೈಯಾಗಿ ಹಿಡ್ಕೊಂಡು ಒಂದು ಹುಡುಗನ್ನ ಹಿಂಗೆ ಹಿಡಿದು ಆಕೆ ದಾಟೋ ಪ್ರಯತ್ನ ನಡೆಸಿದ್ಲು. ಮಧ್ಯದಲ್ಲಿ ಏನಾಯಿತು ಅಂದರೆ ಇದು ಬಂತು, ನೀರ ಬಂತು. ಕೈಯಾಗೆದ್ದು ಹುಡುಗಿದ್ದಲ್ಲ, ಅವ ಕೈ ಬಿಟ್ಟ, ಅದು ಹರಿದು ಹೋಯಿತು. ಅವನು ಹಿಡಿಯಕ್ಕೆ ಹೋಗಿ ಇದನ್ನು ಕಳ್ಕೊಂಡ್ಲು. ಇನ್ನೊಂದು ಹುಡುಗಿತ್ತಲ್ಲ, ಅದು ಜಾರಿ ಬಿಡ್ತು. ಈಗ ಒಬ್ಬಳೇ ನದಿ ನಡು ನಿಂತಾಳು. ಎರಡೂ ಹುಡುಗರು ಹೋದು. ಗಂಡ ಹೋದ, 2 ಹುಡುಗರು ಹೋದು.
ಒಬ್ಬಳೇ ನಿಂತಾಳೆ. ಇದು ಜೀವನ, ಬರೇ ಕಥೆಯಲ್ಲ, ಇದು ಜೀವನ. ಎಂಥ ಸ್ವರ್ಗದಂಥ ಬದುಕ ಈಗ ಸ್ವಲ್ಪ ಸಮಯದಲ್ಲಿಯೇ ನರಕವಾಗಿತ್ತು, ದಿಗ್ಭ್ರಮೆ ಆಗಿತ್ತು. ಯಾರೂ ಇಲ್ಲ, ಎಲ್ಲ ಕನಸು, ಮಕ್ಕಳಿಲ್ಲ, ಪತಿ ಇಲ್ಲ, ಯಾರಿಲ್ಲ, ಏನಿಲ್ಲ. ಏನು ಮಾಡಲಿಕ್ಕಾಗಲಿಲ್ಲ, ಏನೂ ಮಾಡಲಿಕ್ಕಾಗಲಿಲ್ಲ. ಹಾಗೇ ಹೊರಗೆ ಬಂದಳು, ನದಿ ದಾಟಿ ಹೊರಗೆ ಬಂದಳು. ಸಾವಿರಾರು ಜನ ಅಲ್ಲಿ ನದಿಯ ದಡದಲ್ಲೇ ಒಂದು ಬೆಂಕಿ ಉರಿತಾದ, ಸಾವಿರಾರು ಜನ ಸುತ್ತಮುತ್ತ ಕೂತಾರ. ಇಡೀ ಊರು ಅಲ್ಲೇ. ಆಕೆ ಅಲ್ಲೇ ಜನ ಇದ್ರಲ್ಲ, ಕೇಳಿದ್ಲು, ಏನು ಇಷ್ಟು ಜನ ಇದ್ದೀರಿ ಅಲ್ಲ ಅಂತ. ಅವ್ರು ಹೇಳಿದರು, ಈ ಊರು ಭಾರಿ ದೊಡ್ಡ ಸಾಹುಕಾರರ ಮನೆ ಬಿತ್ತು. ಆ ಮನೆಯೊಳಗಿದ್ದವರು ಮಲಗಿದ್ರು. ಪೂರ್ಣ ಮನೆಯೇ ಬಿತ್ತು, ಯಾರೂ ಇಲ್ಲ, ಎಲ್ಲರೂ ಹೋಗಿಬಿಟ್ರು. ಅದು ಇವ್ರದೇ ಮನೆ. ಯಾರ ಮನೆ ಅಂತ ಕೇಳಿದ್ಲು. ಸಾಹುಕಾರ ಮನೆ ಅಂತ ಹೇಳಿದ್ರಲ್ಲ, ಅವರೇ ಸಾಹುಕಾರರು. ಯಾವ ಸಾಹುಕಾರ ಮನೆ ಅಂತ ಅವರು ಹೇಳಿದರು, ಇಂಥವರು. ಈಕೆಯ ತಾಯಿ, ಈಕೆಯ ತಂದೆ ಇಬ್ಬರು ಹೋಗಿದ್ರು. ಪತಿ ಹೋದ, ಮಕ್ಕಳು ಹೋದು, ತಾಯಿ ತಂದೆ ಹೋದರು, ಯಾರ್ಯಾರೂ ಇಲ್ಲ. ದುಃಖ ಎಷ್ಟಾಗಿರಬೇಕು. ಪಟಾಚಾರ ದುಃಖದ ಮೂರ್ತಿ ಅದು. ಎಲ್ಲ ಆಯಿತು. ಅಲ್ಲೇ ಬುದ್ಧ ಇದ್ದ. ಅದೇ ಊರಿನಲ್ಲಿ ಬುದ್ಧ ಬಂದಿದ್ದ. ಒಂದು ಇಂಥ ತೋಟದಲ್ಲಿ ವಾಸ ಮಾಡಿದ್ದ. ಅಲ್ಲಿಗೆ ಹೋದ್ಲು ಯಾರು? ಪಟಾಚಾರ, ದುಃಖದ ಮೂರ್ತಿ. ಅಲ್ಲಿಗೆ ಹೋಗಿ ಬುದ್ಧನಿಗೆ ನಮಸ್ಕಾರ ಮಾಡಿ ಹೇಳಿದ್ಲು, ತನ್ನ ಕಥೆ ಹೇಳಿದ್ಲು. ದುಃಖ ಅಂದರೆ ಹೆಂಗಿರ್ತದೆ ಗೊತ್ತಾಗಬೇಕು. ಆ ಬಳಿಕ ಬುದ್ಧ ನಕ್ಕು ಹೇಳಿದ, ಇಲ್ಲಿರು, ಇಲ್ಲಿ ಕೂತುಕೋ ಅಂತ ಹೇಳಿದ. ಅದು ಸಾಯಂಕಾಲದ ವೇಳೆ, ಉಪದೇಶ ನಡೆಯುವ ವೇಳೆ. ಜನ ಎಲ್ಲ ಕೂತಾರೆ. ಅದೇನು ತಾಯಿ ಇದ್ಲಲ್ಲ, ಮಗಳಿದ್ಲಲ್ಲ, ಆಕೆ ಅಲ್ಲಿ ಕೂತಾಳ. ಕಣ್ಣಲ್ಲಿ ನೀರ ಸಹಿತ ಬರಲಿಲ್ಲ. ಯಾಕೆ? ದುಃಖ ಅಷ್ಟು ಹೆಚ್ಚಾಗಿತ್ತು, ನೀರು ಸಹಿತ ಬರಲಿಲ್ಲ. ಎಲ್ಲ ಕಲ್ಲು ಆಗಿತ್ತು. ಕೂತಾಳ. ಆ ಬಳಿಕ ಆಕೆಗೆ ಒಂದು ಕೆಲಸ ಹೇಳಿದ ಬುದ್ಧ. ನೋಡಲ್ಲಿ ದೀಪ ಉರಿತಾದಲ್ಲ, ಅದನ್ನು ರಕ್ಷಣಾ ಮಾಡುವಂತ ಹೇಳಿದ. ಆಕೆ ದೀಪದ ಕಡೆ ನೋಡ್ಕೋತ ಕೂತಿದ್ಲು. ಈತ ಉಪದೇಶ ಮಾಡ್ತಾ ಇದ್ದ. ನೂರಾರು ಜನ ಕೇಳ್ತಾ ಇದ್ದರು. ಆಕೆ ದೀಪದ ಕಡೆ ಲಕ್ಷ್ಯ ಇತ್ತು. ಅದು ನೋಡ್ತಾ ಇರುವಾಗಲೇ ಆರಿಬಿಡ್ತು. ಅವಾಗ ಏನು ಕೂತಿದ್ಲಲ್ಲ, ಈಕೆ ದುಃಖದಿಂದ ಕೂತಿದ್ಲಲ್ಲ, ಆಕೆ ದೀಪ ಹಚ್ಚಿದ್ಲು, ನಕ್ಕಳು. ಬುದ್ಧ ಕೇಳಿದ, ಯಾಕೆ? ಗೊತ್ತಾಯಿತು ಬುದ್ಧ ಮಹಾನುಭಾವರೇ, ಬುದ್ಧ ಭಗವಂತರೇ, ಜೀವನ ಅಂದರೆ ದೀಪ ಇದ್ದಂಗೆ ಅಷ್ಟೆ. ಪರಿಸರ ಕಲಿಸ್ತು. ದೀಪ ಇದು ಆರ್ತದ. ಎಣ್ಣೆ ಸ್ವಲ್ಪ, ಬತ್ತಿ ಸ್ವಲ್ಪ, ಒಂದಿಲ್ಲ ಒಂದು ದೀಪ ದಿವಸ ನಾವು ಏನು ಪ್ರಯತ್ನ ಪಟ್ಟರೂ ಸಹಿತ ದೀಪಗಳು ಆರ್ತವ, ಜೀವ ದೀಪಗಳು ಆರ್ತವ. ಪಟಾಚಾರ. ಈಗ ಪಟಾಚಾರನ ಮುಖದ ಮ್ಯಾಗ ನಗು ಇತ್ತು. ಯಾಕೆ? ಜೀವನದ ದರ್ಶನವಾಗಿತ್ತು. ಇದು ಪರಿಸರದ ಪರಿಣಾಮ.
ಪಟಾಚಾರ ಶ್ರೇಷ್ಠ ಸನ್ಯಾಸಿನಿಯ, ಜ್ಞಾನಿ ಆತ. ದುಃಖ ಯಾವ ದೇಹದಲ್ಲಿ ತುಂಬಿತ್ತೋ ಅದೇ ದೇಹದಲ್ಲಿ ಶಾಂತಿ ತುಂಬಿತ್ತು. ಇದರಿಂದ ಬುದ್ಧನ ಸಂಘ ದೀಪದ ಪರಿಸರ. ಪರಿಸರಕ್ಕೆ ಎಷ್ಟು ಮಹತ್ವದ ಒಂದು ಘಟನೆ ಕೂಡ ಮನುಷ್ಯನನ್ನು ಜ್ಞಾನಿಯನ್ನಾಗಿ ಮಾಡ್ತದೆ. ದುಃಖವನ್ನು ಸಂಪೂರ್ಣವಾಗಿ ತೆಗೆದು ಹಾಕ್ತದೆ. ಹಂಗೆ ನೋಡಿ ಕಲಿಯೋದದ ಜಗತ್ತಿನಲ್ಲಿ ಅದಕ್ಕೆ ಪರಿಸರ. ಜಗತ್ತಿನ ಪರಿಸರ ವ್ಯಕ್ತಿಗಳ ಸಂಘ. ಬುದ್ಧನಂಥ ವ್ಯಕ್ತಿಗಳ ಸಂಘ ದೀಪದಂಥ ಪರಿಸರ. ಎಷ್ಟು ದುಃಖ ಇದ್ರೇನಾಯಿತು, ಒಂದು ಕ್ಷಣದಲ್ಲಿ ದುಃಖ ಮರೆಯಾಗಿ ದೇರ್ ಅಪಿಯರ್ಸ್ ಎ ಸ್ವೀಟ್ ಸ್ಮೈಲ್. ಅಲ್ಲೇ ಒಂದು ಸವಿಯಾದ ನಗು ಕಾಣಬರ್ತದೆ. ಇದು ದೀಪ. ಇಷ್ಟು ಸತ್ಸಂಗ ಇದು. ಇದಕ್ಕೆ ಬಹಳ ಮಹತ್ವದ ಸ್ಥಾನದ. ಸತ್ಸಂಗ ಇತ್ತು ಮನಸ್ಸು ಸ್ವಚ್ಛವಾಗ್ತದೆ. ಮನಸ್ಸು ಸ್ವಚ್ಛ ಆಯಿತು, ದೇವನ ಅಸ್ತಿತ್ವದ ಭಾನ ಬರ್ತದೆ. ದೇವನ ಅಸ್ತಿತ್ವದ ಭಾನ ಬಂತು, ಮನುಷ್ಯನ ಜೀವನ ಏನಾಗ್ತದೆ, ಬೆಳಗ್ತದೆ. ಇದು ನೀತಿ. ಪರಿಸರ ಸ್ವಚ್ಛ ಇಟ್ಟುಕೊಳ್ಳೋದು.